ನಮಸ್ಕಾರ ವೀಕ್ಷಕರೇ, ಇವತ್ತು ಮತ್ತೊಂದು ವಿಡಿಯೋವೊಂದಿಗೆ ನಾವು ನಿಮ್ಮ ಮುಂದೆ ಇದ್ದೇವೆ. ಈ ಬಾರಿ ನಾವು 7 ಫೇಸ್ಗಳಲ್ಲಿ ನಡೆದಂಥ ಎಲೆಕ್ಷನ್ನಿನ ಎಕ್ಸಿಟ್ ಪೋಲ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ರಾಜ್ಯದೊಂದಿಗೆ ಈ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಸೊ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ನಮಸ್ಕಾರ. ಸೊ ಹೇಗಿದೆ ಸರ್ ಈ ಬಾರಿಯ ಒಂದು ಎಕ್ಸಿಟ್ ಪೋಲ್? ಏನಾಗ್ಬೋದು? 400 ಪಾರ್ ಮಾಡ್ತಾರ ಬಿಜೆಪಿ? ಚುನಾವಣೆ ಸ್ವಲ್ಪ ಲೆಂತಿಯಸ್ಟ್ ಪ್ರಾಸೆಸ್ ಆಯಿತು ಈ ಸರಿದು. 44 ದಿವಸ, ಆಲ್ಮೋಸ್ಟ್ 1.5 ಮಂತ್, 7 ಫೇಸು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಈ ಚುನಾವಣೆಯಲ್ಲಿ ಭಾಳ ಲೆಂತಿಯಸ್ಟ್, ಜೊತೆಗೆ ದೀರ್ಘಕಾಲ ಎಳೆದಿರುವಂಥದ್ದು, ಪ್ಲಸ್ ವೋಟಿಂಗ್ ಟರ್ನ್ಔಟ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಅಲ್ಲೂ ನೀವು ಮೊದಲನೇ ಫೇಸಲ್ಲಿ 3%, ಎರಡನೇ ಫೇಸ್ನಲ್ಲಿ 2%, ಮೂರನೇ ಫೇಸ್ನಲ್ಲಿ 1% ಕಮ್ಮಿ ಆಗಿತ್ತು. 4ನೇ ಫೇಸ್ನಲ್ಲಿ ಕಳೆದ ಬಾರಿಗಿಂತ 1 ಅಥವಾ 2% ಜಾಸ್ತಿ ಆಗಿತ್ತು. 5ನೇ ಫೇಸ್ ಕಮ್ಮಿ, 6 ಕಮ್ಮಿ, ಮತ್ತು 7ನೇ ಫೇಸ್ನಲ್ಲೂ ಕಮ್ಮಿ. ಯೂಶಲಿ ಲಾಸ್ಟ್ ಟೈಮ್ಗಿಂತ 2% ಮತದಾನ ಕಮ್ಮಿ ಆಗಿದೆ ಯೂಶಲಿ, ಆಯ್ತಾ? ಸೊ ದಟ್ ವಾಟ್ ಇಟ್ ಇಂಡಿಕೇಟ್ಸ್ ಅಲ್ವಾ? ಯಾವಾಗಲೂ ಯೂಶಲಿ ಏನು ಹೇಳೋದು ಹೇಗೆ ಅಂದರೆ, ಮತದಾನ ಜಾಸ್ತಿ ಆಯಿತು ಅಂದರೆ ಬಿಜೆಪಿ ಫೇವರ್ ಅಂತ. ಅದೆಲ್ಲ ಓಲ್ಡ್ ಥಿಯರಿ ಆಗೋಗಿದೆ. ಈಗ ಓಲ್ಡ್ ಥಿಯರ್ನೇ ನಂಬಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ನಾನು 2 ಸಾರಿ ಕೊಟ್ಟಿದ್ದೆ ನಮ್ಮ ಚಾನೆಲ್ನಲ್ಲೇ. ಮಧ್ಯಪ್ರದೇಶ ಎಲೆಕ್ಷನ್ ಲಾಸ್ಟ್ ಟೈಮು ತುಂಬಾ ಕಮ್ಮಿ ಆಯಿತು, ಬಟ್ ಅವ್ರ ಸೀಟ್ ಜಾಸ್ತಿ ಆಯಿತು. ಗುಜರಾತ್ ಎಲೆಕ್ಷನ್ 68 ಇದ್ದಾಗ ಬರೀ 5-6 ಸೀಟಿಂದ ಅವರು ಮೆಜಾರಿಟಿ ಗೆದ್ದಿದ್ರು. ಅದು 4% ಕಮ್ಮಿ ಆದಾಗ 156. ವೋಟ್ ಯಾರು ಹೋಗಿ ಆಗ್ತಾ ಇದ್ದಾರೋ ಅದು ಫೇವರ್ ಆಗಿ ಬೀಳ್ತಾ ಇದೆ ವೋಟ್. ಇಲ್ಲಿ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕಷ್ಟೇ. ವೋಟ್ ಜಾಸ್ತಿ ಎಲ್ಲಾಗಿದೆಯೋ, ಬೆಂಗಾಲ್ನಲ್ಲಿ ವೋಟ್ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ಅಲ್ಲಿ ಎರಡೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲಿ ಇದ್ದಾರೋ ಅಲ್ಲಿ ಎರಡೂ ಕಡೆ ವೋಟ್ ಜಾಸ್ತಿ ಆಗಿದೆ. ಅಥವಾ ಒಂದೇ ಕಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ಅದು ಕಮ್ಮಿ ಆಗಿದೆ. ಸರ್, ಈಗ ನಿನ್ನೆ ತಾನೇ ನಾವು ನೋಡಿದ್ವಿ, ಕಾಂಗ್ರೆಸ್ ಅವರು ಒಂದ್ ಕಡೆ ನಮ್ಮ INDA ಅವರು 295 ಸೀಟ್ಸ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಸ್ ವಿ ನೋ, ವೇವ್ ತುಂಬಾ ಬಿಜೆಪಿ ಕಡೆನೇ ಇದೆ. ಸೊ ಇದು ಹೇಗೆ ಇವರು ಈ ಪ್ರೊಜೆಕ್ಷನ್ ಅನ್ನು ಮಾಡಿರ್ಬೋದು ಕಾಂಗ್ರೆಸ್? ನೋಡಿ, 295 ಇಟ್ಸ್ ಎ ಹೈಪಥೆಟಿಕಲ್ ಅಸಂಪ್ಷನ್ ಅಷ್ಟೇ. 295 ಅವರು ಅದು ಅವ್ರು 150 ಕ್ರಾಸ್ ಆಗಲ್ಲ. 295 ಮಾತಿನ ಬಂತು, ಆಯ್ತಾ? ಅದು ಕ್ರಾಸ್ ಆಗೋದು ತುಂಬಾ ಕಷ್ಟದ ಮಾತು. ಆ ರೀತಿ ಆಗಲ್ಲ. ಆಲ್ಮೋಸ್ಟ್ ಆಲ್ ಕಳೆದ 20 ವರ್ಷದಿಂದ ನೀವು ನೋಡಿದ್ರೆ ಏನ್ ಎಕ್ಸಿಟ್ ಪೋಲ್ ಬಂದಿದೆಯೋ, ನಾವು ಸರ್ವೆ, ನಮ್ಮ ಪ್ರಾಥಮಿಕ ಮಾಹಿತಿ ಆಗಿರ್ಬೋದು ಅಥವಾ ಎರಡನೇ ಮಾಹಿತಿ ಆಗಿರ್ಬೋದು, ಈ ರೀತಿ ನಾವು ಸಂಗ್ರಹಿಸಿರೋಂಥದ್ದು ಅದು ಯಾವತ್ತೂ ಸುಳ್ಳಾಗಿಲ್ಲ. ಕಳೆದ 20 ವರ್ಷದಿಂದ ಎಲ್ಲ ಎಕ್ಸಿಟ್ ಪೋಲ್ ಕರೆಕ್ಟ್ ಆಗಿದೆ. ಬಟ್ ಒಂದೇನಂದ್ರೆ, ಸಮಥಿಂಗ್ ಅಲ್ಲಿ ನಾವು ಸ್ಟೇಟ್ ಎಲೆಕ್ಷನ್ ಎಕ್ಸಿಟ್ ಪೋಲ್ನ ಸ್ವಲ್ಪ ಮಿಸ್ ಮಾಡ್ಬೋದು. ಲಾಸ್ಟ್ ಟೈಮ್ ಛತ್ತೀಸ್ಗಢ ಎಲ್ಲ ಕಾಂಗ್ರೆಸ್ ಫೇವರ್ಗೆ ಹೋಗಿದ್ರು, ಬಟ್ ಟರ್ನ್ ಅಪ್ ಆಯಿತು ಅಂತ. ಮೈನ್ಯೂಟ್ ಸ್ಟೇಟ್ಸ್ಗಳಲ್ಲಿ ಸ್ವಲ್ಪ ಮಿಸ್ ಹೊಡೆಯುತ್ತೆ ಹೊರತು, ಯಾಕಂದ್ರೆ ಸ್ಟೇಟ್ಗಳಲ್ಲಿ ಟರ್ನ್ಔಟ್ ಜಾಸ್ತಿ ಆಗಿರುತ್ತೆ. ಟರ್ನ್ಔಟ್ ಜಾಸ್ತಿ ಆದಾಗ ಒಂದು ಬೇಡಿಕೆಗಳೇ ಬೇರೆ, ಸೆಂಟ್ರಲ್ ಬೇಡಿಕೆ ಬೇರೆ. ಸೊ ನಾವು ನೋಡಿರೋ ಹಾಗೆ ನಮ್ಮ ಕರ್ನಾಟಕದಲ್ಲೇ ಹೇಳ್ಬೋದು. ಸೊ ಯಾವಾಗ್ಲೂ ಈ ಒಂದು ಸ್ಟೇಟ್ ಎಲೆಕ್ಷನ್ಸ್ ಕಾಂಗ್ರೆಸ್ಗೆ ಫೇವರ್ ಆಗೇ ಬಂದಿದೆ. ಯಾಕಂದ್ರೆ ಒಂದ್ಸಲಿ ಕಾಂಗ್ರೆಸ್ ಬರುತ್ತೆ, ಮತ್ತೆ ಯಾವುದೇ ಪಕ್ಷ ಬಂದ್ರು ಮತ್ತೆ ಕಾಂಗ್ರೆಸ್ ಬಂದಿರೋ ಹಾಗೆ ಇದೆ. ಸೊ ಸೆಂಟರ್ ಅಲ್ಲಿ ಜನತಾ ದಳದ ಒಂದು ಪ್ರೆಷರ್ ಇರ್ಬೇಕಾದ್ರೂ ಕೂಡ, ಜನತಾ ಪಕ್ಷ ಇರ್ಬೇಕಾದ್ರೂ ಕೂಡ, ಅಥವಾ ಈಗ ಬಿಜೆಪಿನೇ ಇರ್ಬೇಕಾದ್ರೂ ಕೂಡ ಕಾಂಗ್ರೆಸ್ಗೆ ಫೇವರ್ ಆಗೇ ಇದೆ. ಸೊ ಅಫ್ಕೋರ್ಸ್ ಸ್ಟೇಟ್ ಈಸ್ ಡಿಫ್ರೆಂಟ್ ಅಂಡ್ ಸೆಂಟ್ರಲ್ ಇಸ್ ಡಿಫ್ರೆಂಟ್ ಅಂತಾನೆ ನಾವು ಹೇಳ್ಬೋದು. ಸ್ಟೇಟ್ ಯಾವಾಗಲೂ ಸೆಂಟ್ರಲ್ ಜೊತೆ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಯಾವಾಗ ಟರ್ನ್ಔಟ್ ಹೆಚ್ಚಿರುತ್ತೋ ಎಕ್ಸಿಟ್ ಪೋಲ್ಗಳು ಮಿಸ್ ಆಗುತ್ತೆ. ಟರ್ನ್ಔಟ್ ಕಮ್ಮಿ ಬಂದಾಗ ನಮಗೂ ಸ್ವಲ್ಪ ಸ್ಯಾಂಪಲ್ ಸೈಜು ಅಥವಾ ನಾವು ಕಲೆಕ್ಟ್ ಮಾಡಿರೋ ಸರ್ವೆ ಆಗ್ನೋ ಅಥವಾ ಪಡೆದಿರೋ ಪ್ರೈಮರಿ ಸೆಕೆಂಡರಿ ಸೋರ್ಸು ಅವಾಗ ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಟರ್ನ್ಔಟ್ ಆದಾಗ ಸ್ವಲ್ಪ ಕಷ್ಟ. ಮತ್ತೆ ಎಕ್ಸಿಟ್ ಪೋಲು ಕೆಲವೇ ಫ್ಯೂ ಸ್ಯಾಂಪಲ್ಸ್ ಅಷ್ಟೇ ತಗೊಳ್ತಾರೆ. ಎಷ್ಟೋ ಜನ 1 ಲಕ್ಷದಷ್ಟು ಸ್ಯಾಂಪಲ್ ತಗೋಬಹುದು ಎಂಟೈರ್ ಇಂಡಿಯಾ, ಅಥವಾ ಇನ್ನು 5,000 ಜನರಿಂದ 1 ಲಕ್ಷದಷ್ಟು ತಗೊಳ್ತಾರೆ. ಕೆಲವು ಎಕ್ಸಿಟ್ ಪೋಲು 2-3 ಲಕ್ಷ ತನಕ ತಗೋತಾರೆ. 2-3 ಲಕ್ಷ ಇದೇನು 60 ಕೋಟಿಗೂ ಮೇಲೆ ವೋಟ್ ಕಾಸ್ಟ್ ಆಗಿದೆಯೋ ಅಷ್ಟು ರಿಫ್ಲೆಕ್ಷನ್ ಅಲ್ಲ. ಆಲ್ಮೋಸ್ಟ್ 94 ಕ್ರೋಸ್ ರಿಜಿಸ್ಟರ್ಡ್ ವೋಟರ್ಸ್ ಅಲ್ಲಿ 60 ಕೋಟಿಗೂ ಹೆಚ್ಚು ಮತದಾನ ಆಗಿದೆ. 60 ಕೋಟಿ ಜನ ಎಲ್ಲಿ 2ರಿಂದ 1 ಲಕ್ಷ ಸ್ಯಾಂಪಲ್ ಸೈಜ್ ಎಲ್ಲಿ ಅಲ್ವಾ? ಅದು ಯಾವತ್ತೂ ರಿಪ್ಲಿಕಾ ಆಗೋದಿಲ್ಲ. ಅದೊಂದು ಮಾತು ಹೇಳಿ ಎಕ್ಸಿಟ್ ಪೋಲ್ನ ತಳ್ಳಾಕ್ಬೋದು ಯಾವುದೇ ಪಕ್ಷ ಆದರೂ. ಇನ್ ಕೇಸ್ ಬಿಜೆಪಿ ಫೇವರ್ ಇರೋ ಎಕ್ಸಿಟ್ ಪೋಲ್ ಬಂದ್ರೆ ಬಿಜೆಪಿ ಅವರು ತಳ್ಳಾಕಲ್ಲ. ನೋಡಿ, ಎಕ್ಸಿಟ್ ಪೋಲ್ಗಳು ಕರೆಕ್ಟ್ ಆಗಿದೆ ಅಂತ. ಅದೇ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಫೇವರ್ ಆಗಿ ಬಂದ್ರೆ ಅವರು ಅದನ್ನ ತಳ್ಳಾಕಲ್ಲ. ಇದು ಎಕ್ಸಿಟ್ ಪೋಲ್ ಅಲ್ಲಿ ನಡೆಯೋ ಪಾಲಿಟಿಕ್ಸ್ ಅಷ್ಟೇನೆ. ಇದನ್ನ ಎಲ್ಲ ಸರ್ವೇ ಸಾಮಾನ್ಯವಾಗಿ ಜನರು ಅರ್ಥ ಮಾಡ್ಕೊಂಡಿರ್ತಾರೆ ಅಷ್ಟೇನೆ.
ಬಟ್ ಕಳೆದ 20 ವರ್ಷದ ಹಿಸ್ಟ್ರಿ ತಗೊಂಡು ನಾವು ನೋಡೋದಂದ್ರೆ ಎಕ್ಸಿಟ್ ಪೋಲ್ ಏನ್ ಬಂದಿದೆಯೋ, ಏನ್ ವರ್ಡಿಕ್ಟ್ ಕೊಟ್ಟಿದೆಯೋ ಅದು ಕರೆಕ್ಟಾಗಿ ಆಗಿದೆ. ಕರೆಕ್ಟಾಗಿ ಆಲ್ಮೋಸ್ಟ್ 10-20 ವೇರಿಯೇಷನ್ ಅಲ್ಲಿ ಒಂದ್ ಕಡೆ ಇದ್ರಲ್ಲಿ ಸರ್ 2004 ಅಲ್ಲಿ ಒಂದು ನಾವು ನೋಡ್ಬೋದು, ವಾಜಪೇಯಿ ಫೇವರ್ ಇತ್ತು ಮೀಡಿಯಾ, ಆದ್ರೆ ಅದೊಂದು ಜಸ್ಟ್ ಇಂಡಿಯಾ ಶೈನಿಂಗ್ ಆಗಿದ್ದು 2004 ನಲ್ಲಿ. ಅದು ಆಂಧ್ರ 7 votes ಇಂದ 7 ಸೀಟಿಂದ ಅದಾಯ್ತು. ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಕಂಪ್ಲೀಟ್ ಸೋತಿ ರಾಜಶೇಖರ್ ರೆಡ್ಡಿ ಗೆದ್ದಾಗ ಆ ತರ ಕಂಪ್ಲೀಟ್ ಒಂದು ಸ್ಟೇಟ್ ಟರ್ನ್ಔಟ್ ಆಯ್ತು, ಟರ್ನ್ ಅಪ್ ಆಗೋಗಿತ್ತು ಅಷ್ಟೇ. 7 ಅದರಿಂದ states 7 ಸೀಟ್ ಅವ್ರು ನೋಡ್ಬೋದು. ಇದರಿಂದ ಈ ತರ ಆಗಿತ್ತು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನ್ ಮೇಜರ್ ಚೇಂಜಸ್ ಆ ಒಂದು ಇದರಲ್ಲಿ ಅಷ್ಟೊಂದಾಗಿ ಕಾಣಿಸಿರ್ಲಿಲ್ಲ. ಅದ್ ಬಿಟ್ರೆ 2009 ಚಾಣಕ್ಯ ಪ್ರಿಡಿಕ್ಟ್ ಮಾಡಿತ್ತು ಯು ಪಿ ಎ ಬರುತ್ತೆ ಅಂತ, ಯು ಪಿ ಎ ಬಂತು. 2014 ಚಾಣಕ್ಯ ಒಂದೇ 286-284 ಸೀಟ್ ಕೊಟ್ಟಿದ್ದು ಬಿಜೆಪಿಗೆ, ಬೇರೆ ಯಾರು ಕೊಟ್ಟಿರ್ಲಿಲ್ಲ ಅಷ್ಟು ದೊಡ್ಡ ನಂಬರ್ನ. ಪ್ರೂವ್ ಆಯ್ತು ಅದು ಚಾಣಕ್ಯ ಎಕ್ಸಿಟ್ ಪೋಲು. 2019 ಚಾಣಕ್ಯ ಹೇಳಿದ್ದು, ಚಾಣಕ್ಯ 306-304 ಅಂತಿತ್ತು, ಕರೆಕ್ಟಾಗಿ ಬಂತು. ಈ ಸರಿ ಚಾಣಕ್ಯ 400. ಈ ಸರಿ ಚಾಣಕ್ಯ ಪ್ರಿಡಿಕ್ಟ್ ಮಾಡಿರೋದೆ ಅವರು ಆಲ್ಮೋಸ್ಟ್ 381-400 ಪ್ರಿಡಿಕ್ಟ್ ಮಾಡಿದ್ದಾರೆ. ಚಾಣಕ್ಯ ಮೈ ಎಕ್ಸಿಟ್ ಪೋಲ್ 371-400 ಸೀಟ್, 401 ಮೈ ಎಕ್ಸಿಟ್ ಪೋಲು ಮತ್ತೆ ಚಾಣಕ್ಯ ಎರಡೇ 400 ಅಂತ ಆಗಿರೋದು. ಇನ್ ಕೇಸ್ ಅದಾಯ್ತು ಅಂದ್ರೆ ಅದು ಅವ್ರು ಹೇಳಿದಾಗೆ ಅಬ್ಕಿ ಬಾರ್ 400 ಪಾರ್ ಬಿಜೆಪಿ. ಬಟ್ ಪೋಲ್ಸ್ ಆಫ್ ಪೋಲ್ಸ್ ನಾವು ತಗೊಂಡು ಅಂದ್ರೆ ಅವರೇಜ್ ಇರೋದು NDA 371, ಹೋದ್ ಸರಿಗಿಂತ ಸ್ವಲ್ಪ ಸೀಟ್ಗಳು ಜಾಸ್ತಿ ಆಗುತ್ತೆ ಅಂತ, ಇದು ಅವರೇಜ್. ನಾವು ನಮ್ಮ ಚಾನೆಲ್ ನಿಂದ ಸ್ಟೇಟ್ ಟು ಸ್ಟೇಟ್ ಎಕ್ಸಿಟ್ ಪೋಲ್ ನ ನೋಡೋದಾದ್ರೆ ಫಸ್ಟ್ ಎಲ್ಲಿಂದ ತಗೋಣ, ಯಾವ ರಾಜ್ಯದಿಂದ ಶುರು ಮಾಡೋಣ ನಾವು? ಎ ಫಾರ್ ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ ತಗೊಳ್ಳೋಣ. ಸರಿ ಆಯ್ತು. ಆಯ್ತಾ, ನಾವು ಎಕ್ಸಿಟ್ ಪೋಲ್ ಮಾಡೋದಾದ್ರೆ ಅರುಣಾಚಲ್ ಪ್ರದೇಶದಿಂದ ತಗೋಣ. ಅರುಣಾಚಲ್ ಪ್ರದೇಶದಲ್ಲಿ ಇರೋದು 2 ಸೀಟು. ಈಗ ತಾನ್ ರಿಸಲ್ಟ್ ಬಂದಿದೆ ಅವ್ರದ್ದು. ಬಿಜೆಪಿ 46 ಸೀಟಲ್ಲಿ ಗೆದ್ದಾಗ ಅವ್ರಿಗೆ ಸ್ಟೇಟ್ ಎಲೆಕ್ಷನ್ಸ್. ಸೊ ಅವರು ಅಷ್ಟೇ ಅಲ್ಲಿ ಎರಡೂ ಬಿಜೆಪಿ ಗೆದ್ಕೊಳ್ತಾರೆ. ನೆಕ್ಸ್ಟ್ ಆಂಧ್ರ ಹೋಗಿ ನೀವು. ಆಂಧ್ರ ಸ್ವಲ್ಪ ಸ್ಟೇಟ್ ಎಲೆಕ್ಷನ್ ಜೊತೆನೆ ನಡೆದಿರೋದ್ರಿಂದ 80-81% ಟರ್ನ್ಔಟ್ ಆಗಿದೆ. ವೆರಿ ಡಿಫಿಕಲ್ಟ್ ಟು ಕಾಲ್, ಕ್ಲೋಸ್ ಫೈಟ್. ಮೇಲ್ನೋಟಕ್ಕೆ ಟಿಡಿಪಿ ಎಡ್ಜಿದೆ, ಬಟ್ ಜಗನ್ ಡಿಫೀಟ್ ಆಗ್ತಾನೆ ಅಂತ ಸುಮಾರು ನಾವು ಸಂಗ್ರಹಿಸಿರೋ ಮಾಹಿತಿಗಳ ಮೂಲದ ಪ್ರಕಾರ ಜಗನ್ ಮೋಹನ್ ರೆಡ್ಡಿ ಮೇ ಡಿಫೀಟ್. ಆಯ್ತಾ, ಅಲ್ಲಿ ಡಿಫೀಟ್ ಆಗ್ಬೋದು, ಇನ್ಕ್ಲೂಡಿಂಗ್ ಸ್ಟೇಟ್ ಕೂಡ. ಮೇ ಬಿ NDA ಅಲಯನ್ಸ್ 18-20 ಅಂತ ನಮ್ಮ ಒಂದು ಚಾನೆಲ್ನ ಸರ್ವೆ. ಆಮೇಲೆ ಅಸ್ಸಾಂನಲ್ಲಿ ಟೋಟಲ್ ಇರೋದು 14. ಬಿಜೆಪಿ ಸಮ್ವೇರ್ 10ರಲ್ಲಿ ಸ್ಟ್ರಾಂಗ್ ಇದೆ. ಗೆದ್ರೆ ಒಂದು ಎಕ್ಸ್ಟ್ರಾ. ಅಲ್ಲಿ AIDUF ಅಂತ ಒಂದು ಪಾರ್ಟಿ ಇದೆ, ಬದ್ರುದ್ದೀನ್ ಅಜ್ಮಲ್ ಅಂತ. ಆ ಕಾನ್ಸ್ಟಿಟ್ಯೂನ್ಸಿಗೆ ಹೈಯೆಸ್ಟ್ ಟರ್ನ್ಔಟ್ ಆಗಿದೆ ಇಂಡಿಯಾದಲ್ಲಿ, 24 ಲಕ್ಷ. ಹಾಗಾಗಿ ಆ ಕಾನ್ಸ್ಟಿಟ್ಯೂನ್ಸಿ ಅದು 12-12:30 ತನಕ ಕೌಂಟಿಂಗ್ ನಡೀತಾನೆ ಇರ್ತದೆ. ಈವನ್ ಅದು ಒಂದು ಗಂಟೆ ಫಲಿತಾಂಶ ಬಂದ್ರು ಆಯ್ತು. ಲಾಸ್ಟ್ ಟೈಮ್ ಚಾಮರಾಜನಗರ ಬಂದಾಗೆ, ನಮ್ಮ ಚಾಮರಾಜನಗರ ಅದು 3:30 ಮೇಲ್ ಬಂದಿದ್ದು ಫಲಿತಾಂಶ, ಯಾಕೆಂದ್ರೆ ಅಷ್ಟು ಟರ್ನ್ಔಟ್ ಆಗಿತ್ತು, ಎಣಿಸ್ತಾ ಇತ್ತು. ಸೊ ಅದು ಅಷ್ಟೇ, ಅದು ದುಬ್ರಿ ಸೀಟು ಅಷ್ಟೇನೆ. ಅದು 12-12:30 ಮೇಲ್ ನೋಡ್ಬೇಕದು. ದುಬ್ರಿ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕೂಡ ಅಲ್ಲ 19 ಲಕ್ಷ. ಅವೆಲ್ಲ 12-12:30 ತನಕ ಇಳಿತಾ ಇರುತ್ತೆ ಆ ಪೋಲಿಂಗ್ಸ್ ಎಲ್ಲ. ಅದಾದ್ಮೇಲೆ ಅಸ್ಸಾಂನಲ್ಲಿ 11 ಬಿಜೆಪಿ ಗೆಲ್ಬೋದು, 10-11. ಅವ್ರ ಅಲಯನ್ಸ್ ಇದೆ ಅಲ್ಲಿ, AJP ಅಸ್ಸಾಂ ಗಣ ಪರಿಷತ್, ಅವರೊಂದು ಗೆಲ್ಬೋದು. AIDUF I guess 1 ಗೆಲ್ಬೋದು, ಕಾಂಗ್ರೆಸ್ 1 ಗೆಲ್ಬೋದು, ನಗಾವ್. ಇದು ಅಸ್ಸಾಂದು. ನೆಕ್ಸ್ಟ್ ಬಿಹಾರ್ನಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡ್ತಿರೋದು 17 ಅವ್ರು ಗೆದ್ಕೋತಾರೆ. ಅಲಯನ್ಸ್ ಸ್ವಲ್ಪ ಟ್ರಬಲ್ ಕೊಡ್ಬೋದು, ನಿತೀಶ್ ಕುಮಾರ್ ಮತ್ತೆ ಚಿರಾಗ್ ಪಾಸ್ವಾನ್ ಇವ್ರದ್ದು. ಬಟ್ ಕಾಂಗ್ರೆಸ್ 2 ಸೀಟ್ ಸಮ್ವೇರ್ ಕಿಶನ್ಗಂಜು ಮತ್ತೆ ಇನ್ನೊಂದು ಯಾವ್ದಾದ್ರಲ್ಲೂ ಒಂದು ತಗೊಳ್ತಾರೆ. ಬಟ್ RJD 5-6 ಅಷ್ಟೇ. ಅದು ಬಿಟ್ಟು ಅವರ ಅಲಯನ್ಸ್ ಸೇರಿಸಿದ್ರೆ ಬಿಜೆಪಿ ಅವರ ಅಲಯನ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಅದನ್ನ 30-32 ಪಕ್ಕ. ಆಮೇಲೆ ಛತ್ತೀಸ್ಗಢ 11 ಸೀಟು, 11-11 ಸ್ವೀಪ್. ಯಾಕಂದ್ರೆ ಹೋದ್ ಸರಿ ತಾನೆ ಅವರು ಪವರ್ಗೆ ಬಂದಿದ್ದಾರೆ, ಯಾವಾಗ 6 ತಿಂಗಳ ಹಿಂದೆ ತನ್ನ ಪವರ್ಗೆ ಬಂದಿದ್ರು ಛತ್ತೀಸ್ಗಢಲ್ಲಿ. ಈ ಸರಿ ಅಷ್ಟೊಂದೇನು ಇದಾಗೋದಿಲ್ಲ, 6 ಅವರು ಸ್ವೀಪ್ ಮಾಡ್ತಾರೆ.
ಆಮೇಲೆ ಗೋವಾದಲ್ಲಿ ಇರೋದು ಎರಡು, ನಾರ್ತ್ ಗೋವಾ, ಸೌತ್ ಗೋವಾ 10,000 ಸೀಟಿಂದ ಸೋತ್ ಬಿಟ್ಟಿದ್ರು ಲಾಸ್ಟ್ ಸಾರಿ. ಈ ಸಾರಿ ಪಿಕಪ್ ಮಾಡ್ತಿರೋದು, 2-2 ಅವರೇ ಗೆಲ್ತಾರೆ. ಪ್ಲಸ್ ಗುಜರಾತು ಪ್ರೈಮ್ ಮಿನಿಸ್ಟರ್ ಹೋಮ್ ಸ್ಟೇಟು, ಹೋಮ್ ಮಿನಿಸ್ಟರ್ ಹೋಮ್ ಸ್ಟೇಟು ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 60+ ಓಟ್ಗಿಂದ ಗೆಲ್ತಾರೆ. ಆಯ್ತಾ, ಓಟ್ ಶೇರ್ 60+ ತಗೋತಾವ್ರು ಗುಜರಾತ್ನಲ್ಲಿ. ನೆಕ್ಸ್ಟ್ ಹರಿಯಾಣ ಒಂದು 3-4 ಸೀಟು ಕ್ಲೋಸ್ ಕಾಲಿದೆ. ಪ್ಲಸ್ 2-3 ಸೀಟು ಡಿಫೀಟ್ ಆಗ್ಬೋದು ಬಿಜೆಪಿ. ಜಾಟ್ಸ್ ಸ್ವಲ್ಪ ಅಲ್ಲಿ ಸ್ವಲ್ಪ ರಿಸೆಂಟ್ಮೆಂಟ್ಗಳಿದೆ, ಜಾಟ್ ರಿಸೆಂಟ್ಮೆಂಟ್ ಸೀಟ್ಸ್ಗಳು. ಅಲ್ಲಿ ಅಸಮಾಧಾನ ಹೊಂದಿರೋ ಜಾಟ್ ರಿಸೆಂಟ್ಮೆಂಟ್ ಸೀಟ್ಗಳಲ್ಲಿ ಬಿಜೆಪಿ ಸ್ವಲ್ಪ ಸೋಲೋ ಸಂಭವ ಜಾಸ್ತಿ ಇದೆ. ಅಲ್ಲಿ ಆಲ್ಮೋಸ್ಟ್ ಎರಡು ಸೋಲ್ಬೋದು, ಒಂದು ಟಫ್ ಫೈಟು. ಅದು ಬಿಟ್ರೆ 7 ಸೀಟ್ ಅಂತೂ ಪಕ್ಕ, 2 ಸೀಟು ಅಥವಾ 3 ಸೀಟು ಕಾಂಗ್ರೆಸ್ಗೆ ಹರಿಯಾಣದಲ್ಲೂ ಕನ್ಫರ್ಮ್. ನೆಕ್ಸ್ಟ್ ಹಿಮಾಚಲ್ ಪ್ರದೇಶ, ಹೌದು, ಆರಾಮಾಗಿ ಬಿಜೆಪಿ ನಿಧಾನ ಬಿದ್ದೋಯ್ತು, ಮುಗೀತು. 4-4 ಕೂಡ ಬಿಜೆಪಿ ಹಿಮಾಚಲ್ ಪ್ರದೇಶ. ಆಮೇಲೆ ಹಾಗೆ ನೋಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಡಿವೈಡ್ ಮಾಡಿದ್ರೆ ಜಮ್ಮುಲಿ 2 ಸೀಟು, ಜಮ್ಮು ಉಧಂಪುರ್, ಅಲ್ಲಿ ಅನಂತನಾಗ್ ರಜೌರಿ 2 ಸೇರಿ ಒಂದು, ಶ್ರೀನಗರ ಬಾರಾಮುಲ್ಲಾ. ಅಲ್ಲಿ ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಪೋಲಿಂಗ್ ಆಗಿದೆ ಬಾರಾಮುಲ್ಲಾದಲ್ಲಿ. ಶ್ರೀನಗರದಲ್ಲೂ ಅಷ್ಟೇ, ಅನಂತನಾಗ್ನಲ್ಲೂ ಅಷ್ಟೇ. ಆಲ್ಮೋಸ್ಟ್ 50+ ಮೂರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲಾಸ್ಟ್ ಟೈಮ್ 14-16 ಅಷ್ಟೇ ಪರ್ಸೆಂಟೇಜ್ಗಳಾಗ್ತಿದ್ದು. ಅಲ್ಲಿ ಈ ಸರಿ ನೀವು ನೋಡಿದ್ರೆ ಅದು ನಿಜಕ್ಕೂ ಈ ಎಲೆಕ್ಷನ್ ವಿಶೇಷತೆ. ಆ 3 ಸೀಟಲ್ಲಿ ಅಷ್ಟು ಪೋಲ್ ಆಗಿರೋದು. ಆಯ್ತಾ, ಇದು ಆರ್ಟಿಕಲ್ 370 ರದ್ದಾಗಿರೋದಕ್ಕೆ ಒಂದು ಇಂಬು ಕೊಟ್ಟಾಗೆ ಅವ್ರಿಗೆ, ನಾವು ರದ್ದು ಮಾಡಿರೋದಕ್ಕೂ ಅದಕ್ಕೂ ಸರಿ ಹೋಯ್ತು ಅಂತ. ಸೊ ಅದು ನನ್ಗೆ ಪ್ರಕಾರ ಇಂಡಿಯಾ ಬ್ಲ್ಯಾಕ್ಗೆ ಹೋಗುತ್ತೆ. ಎನ್ ಸಿ 3ರಲ್ಲೂ ಗೆಲ್ಬೋದು ನ್ಯಾಷನಲ್ ಕಾನ್ಫರೆನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಜಾರ್ಖಂಡ್ನಲ್ಲಿ ಆಲ್ಮೋಸ್ಟ್ ಸ್ವೀಪ್. ಒಂದು ಮಾತ್ರ ರಾಜಮಹಲ್ ಸೀಟು JMM ಹೋಗ್ಬೋದು, ಅಷ್ಟು ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಒಂದು NDA ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಅಂತ ಒಂದು ಪಾರ್ಟಿ ಇದೆ, ಅವರೊಂದು ಅಲಯನ್ಸು, NDA ಅಲಯನ್ಸು, ಅವರೊಂದು ಅಲ್ಲಿ ಗೆದ್ಕೊಂಡ್ರೆ ಇವ್ರು ಕಂಟೆಸ್ಟ್ ಮಾಡಿರೋದು ಇವ್ರು ಗೆದ್ಕೊಂತಾರೆ. ಆಲ್ಮೋಸ್ಟ್ 13 NDA, ಒಂದು ಬೇರೆ ಜಾರ್ಖಂಡಲ್ಲಿ. ಮತ್ತೆ ನಮ್ಮ ಕರ್ನಾಟಕ ಹೇಗೆ ಇದೆ ಅಂತಂದ್ರೆ ಆಲ್ಮೋಸ್ಟ್ ಬಿಜೆಪಿ 20 ಅಂತ ಹೇಳ್ಬೋದು. JDS 2, ಕೋಲಾರ, ಮಂಡ್ಯ, ಹಾಸನ. ಹಾಸನ ಡೌಟೇ, ಆಯ್ತಾ. ಎಡ್ಜ್ ಸ್ವಲ್ಪ JDS ಬಟ್ ಡೌಟ್. ಅದು ಬಿಟ್ಟರು ಖಂಡಿತವಾಗ್ಲೂ 5 ಸೀಟ್ ಕಾಂಗ್ರೆಸ್ ಗೆಲ್ಬೋದು. ನನ್ನ ಪ್ರಕಾರ ಅವ್ರು ಗೆಲ್ಲುವಂಥ ಸಾಧ್ಯತೆ ಇರೋ ಒಂದು ಕ್ಷೇತ್ರಗಳು ಚಿತ್ರದುರ್ಗ, ಕೊಪ್ಪಳ, ರಾಯಚೂರು, ಚಿಕ್ಕೋಡಿ, ಬೀದರ್, ಮತ್ತೆ ಬೆಂಗಳೂರು ಗ್ರಾಮಾಂತರ ಹೇಳಕ್ಕಾಗಲ್ಲ. ಟಫ್ ಫೈಟ್ ಇದೆ ಈ ಸಲ. ಟಫ್ ಫೈಟ್ ಕಾಂಗ್ರೆಸ್ ಎಡ್ಜ್. ಟಫ್ ಫೈಟ್ ಇದೆ, ಕಾಂಗ್ರೆಸ್ ಮಾತ್ರ ಎಡ್ಜ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಕೇರಳದಲ್ಲಿ ಹೋದ್ರೆ ಈಗಲೂ ಸಹ ಅನೇಕ ಸಮೀಕ್ಷೆಗಳು ಹೇಳ್ತವೆ ತ್ರಿಶೂರು, ತಿರುವನಂತಪುರಂ ತುಂಬಾ ಫೈಟ್ ಇದೆ ಅಂತ. ನಾನು ಈಗಲೂ ಸಹ ಏನು ಕೊಡೋಕ್ಕಾಗಲ್ಲ ತ್ರಿಶೂರು ಮತ್ತೆ ತಿರುವನಂತಪುರಂನಲ್ಲಿ. ತ್ರಿಶೂರಿನಲ್ಲಿ 3 ವೇ ಬ್ಯಾಟಲ್ ಇದೆ. ಅಲ್ಲಿ 2 ವೇಸ್ ಆಗಿದ್ರೆ ಬೇರೆ LDF ಓಟು UDF ಓಟು LDFಗೆ ಶಿಫ್ಟ್ ಆಗ್ತಿತ್ತು. ಬಟ್ 3 ಜನನು ಸ್ಟ್ರಾಂಗ್ ಕ್ಯಾಂಡಿಡೇಟ್, ಬಿಜೆಪಿ, LDF, UDF 3 ಜನನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕ್ಲೋಸ್, ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಸೊ ಫಸ್ಟ್ ಟೈಮ್ ಬಿಜೆಪಿ ಕೇರಳದಿಂದ ಅಚೀವ್ ಮಾಡ್ಬೋದು. ತೆಗೆದ್ರೆ ಅದು ತ್ರಿಶೂರ್ ಸೀಟ್ ಯಾರು ಬೇಕಾದ್ರೂ ಗೆಲ್ಬೋದು, ಏನು ಹೇಳಕ್ಕಾಗಲ್ಲ. 3ರಲ್ಲಿ ಯಾರು ಬೇಕಾದ್ರೂ ಚಾನ್ಸ್ ಇದೆ. ಆಮೇಲೆ ಇನ್ನು ಮಿಕ್ಕಿದಾಗೆ UDFಗೆ ಹಿಡಿದಿದೆ, LDF 1-2 ಸೀಟ್ ಗೆಲ್ಬೋದು ಅಷ್ಟೇ. ಯಾರು ಗೆದ್ರು INDAಗೆ ಅದು ಲಾಭ, ಅವ್ರದ್ದೇ ಲಾಭ ಅದು ಕೇರಳದಲ್ಲಿ. ಆಮೇಲೆ ನೆಕ್ಸ್ಟ್ ಮಧ್ಯಪ್ರದೇಶ ಈ ಸರಿ ಕಂಪ್ಲೀಟ್ ಸ್ವೀಪ್. ಈವನ್ ಕಮಲ್ನಾಥ್ ಮಗ ನಕುಲ್ನಾಥ್ ಗೆಲ್ಲೋದು ಕಷ್ಟ. ಆಮೇಲೆ ಮಹಾರಾಷ್ಟ್ರ ನಾವು ಈಗ ಆಲ್ರೆಡಿ ಸ್ಟೇಟ್ ವೈಸ್ ಅನಾಲಿಸಿಸ್ ಅಲ್ಲಿ ಹೇಳಾಗಿದೆ. ಮಹಾರಾಷ್ಟ್ರದಲ್ಲಿ ಮೆಸಪ್ ಆಗೋಗಿದೆ. ಅಲ್ಲಿ ವೋಟಿಂಗ್ ಹೋದವ್ರಿಗೆ ಸಿಂಬಲ್ಗಳೇ ಗೊತ್ತಾಗ್ತಿಲ್ಲ. ಆಯ್ತಾ, ಶಿವಸೇನೆ ಎಗೇನ್ಸ್ಟ್ ಉದ್ಧವ್ ಠಾಕ್ರೆ ಫೇವರ್ ಆಗಿರೋರು ವೋಟಿಂಗ್ ಹೋದ್ರೆ ಸಿಂಬಲ್ ಗೊತ್ತಾಗದೆ ಶಿವಸೇನೆಗೆ ಓಟ್ ಬಂದಿದ್ದಾರೆ, ಅಂದ್ರೆ ಶಿಂದೆ ಸೇನೆಗೆ ಓಟ್ ಆಗಿದೆ. ಶರದ್ ಪವಾರ್ ಫೇವರಿಸ್ಟ್ ಇರೋರು ಸಿಂಬಲ್ ಗೊತ್ತಾಗದೆ ಅವ್ರ ಹಳೆ ಗಡಿಯಾರದ ಗುರುತಿಗೆ ಓಟ್ ಬಂದಿರೋರು ಸುಮಾರು ಜನ ಇದ್ದಾರೆ ಅಲ್ಲಿ. ಆಯ್ತಾ, ಈ ತರ ನಡೆಯುತ್ತೆ ಅದು ಇಂಡಿಯನ್ ಎಲೆಕ್ಷನ್ ಅಲ್ಲಿ. ಅದಕ್ಕೆ ಸಿಂಬಲ್ ಬಹಳ ಪ್ರಾಮುಖ್ಯತೆ ಈ ಒಂದು ಇದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಪಾಲಿಟಿಕ್ಸ್ ಅನ್ನ ಆಟ ಆಡಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬೋದು. ಹೌದು, ಸಿಂಬಲ್ ಕನ್ಫ್ಯೂಷನ್ ಆಗಿದೆ ಇಲ್ಲಿ ಎಲ್ಲರಿಗೂ. ಜೊತೆಗೆ ಶಿವಸೇನೆ ಯಾವಾಗ್ಲೂ ಬಿಜೆಪಿ ಜೊತೆನೇ ಇರುತ್ತಿದ್ದು.
ಶಿವಸೇನೆಗೂ ಕೋರ್ ವೋಟರ್ಸ್ ಇದ್ದಾರೆ, ಇಲ್ಲ ಅಂತ ಯಾವತ್ತಿಗೂ ಹೇಳ್ತಿಲ್ಲ. ಈಗ ಕಾಂಗ್ರೆಸ್ ಜೊತೆ ಹೋಗಿರೋದು ಅವ್ರ ವೋಟರ್ಸ್ಗಳಲ್ಲೂ ಸ್ವಲ್ಪ ಏನೋ ಒಂದು ರಿಸೆಂಟ್ಮೆಂಟ್, ಅಸಮಾಧಾನಗಳು ಅವ್ರಿಗೂ ಇರುತ್ತವೆ. ಬಟ್ ಎನಿ ಹೌ NDA ಹ್ಯಾಸ್ ಎ ಲೀಡ್. ಬಟ್ 15 ರಿಂದ 16 ಕ್ಷೇತ್ರಗಳು ಆಪೋಸಿಷನ್ಗೂ ಗೆಲ್ಲೋ ಚಾನ್ಸಸ್ ಇದೆ. ಯಾಕಂದ್ರೆ ಕಂಪ್ಲೀಟ್ ಮೆಸ್ಅಪ್ ಆಗಿರೋದ್ರಿಂದ ಪಾಲಿಟಿಕ್ಸ್, ಮಹಾರಾಷ್ಟ್ರ ಪಾಲಿಟಿಕ್ಸ್ ಪ್ಲಸ್ ಮರಾಠವಾಡ ಮೂವ್ಮೆಂಟ್ಗಳು, ಆ ರಿಸರ್ವೇಶನ್ ಪಾಲಿಸಿ ಅದು ಇದು ಆ ಥರ ಇರೋದ್ರಿಂದ. ನೆಕ್ಸ್ಟ್ ಮಣಿಪುರ್ ಅಂತೂ ಬಿಡಿ, ಮಣಿಪುರ ಆಂಟಿ ಇನ್ಕಮ್ ಬೆಸ್ ಇದ್ದೇ ಇರುತ್ತೆ. ಅಷ್ಟು ದೊಡ್ಡ ಗಲಾಟೆ ನಡೆದ್ಮೇಲೆ ಅಲ್ಲಿ 3-4 ತಿಂಗಳು ಸ್ಟೇಟೇ ಹೋದ್ಮೇಲೆ ಯಾರೇ ರೂಲ್ ಮಾಡ್ತಾ ಇದ್ರು ಆಂಟಿ ಇನ್ಕಂಬೆನ್ಸಿ ಬಂದ್ಬಿಡುತ್ತೆ. ಯಾವುದೇ ಪಾರ್ಟಿಗೆ ಸಪೋರ್ಟ್ ಮಾಡಿ, ಯಾವುದೇ ಕಮ್ಯುನಿಟಿಗೆ ಸಪೋರ್ಟ್ ಬೇಕಾದ್ರೂ ಮಾಡಿ, ಅಲ್ಲಿ ಎರಡೂ ಕಮ್ಯುನಿಟಿಯಿಂದ ಆಂಟಿ ಇನ್ಕಂಬೆನ್ಸಿ ಫೇಸ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಗೆಲ್ಲೋದಿಲ್ಲ ಮಣಿಪುರದಲ್ಲಿ. ಅಲ್ಲೊಂದು ಕಾಂಗ್ರೆಸ್ ಒಂದಾದ್ರೆ ಇನ್ನೊಂದು ಬೇರೆ ಸೀಟ್ ಔಟರ್ ಮಣಿಪುರ. ಅಲ್ಲಿ ಕುಕೀಸ್ಗಳು ಇಲ್ಲ, ಜಾಸ್ತಿ ಏನಿಲ್ಲ. ಬಟ್ ಅದನ್ನ BJP ಫ್ರೆಂಡ್ಸ್ ಬಿಟ್ಟಿದೆ, ಅಲಯನ್ಸ್ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಕಂಟೆಸ್ಟ್ ಮಾಡಕ್ಕೆ ಹೋಗದೆ ಇನ್ನರ್ ಮಣಿಪುರ ಮಾತ್ರ ಅವ್ರು ಕಂಟೆಸ್ಟ್ ಮಾಡಿರೋದು. ಬಟ್ CPM ಮತ್ತೆ ಕಾಂಗ್ರೆಸ್ ಎರಡು ಒಟ್ಟಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಹೋದ್ ಸರಿ ಇವರಿಬ್ರು ಓಟು ಸೇರಿದ್ರೆ 2 ಲಕ್ಷ ಹೆಚ್ಚು ಲೀಡ್ BJPಗಿಂತ. ಓಟ್ಸ್ ಬಿಟ್ಟಾಗಿರೋದ್ರಿಂದಾನೇ ಹೋದ್ ಸರಿ BJP ಗೆದ್ದಿದ್ದು. ಈ ಸರಿ ಅವರಿಬ್ರು ಸೇರಿರೋದ್ರಿಂದ ಇನ್ನರ್ ಮಣಿಪುರ್ BJP ಸೋಲ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಪ್ಲಸ್ ಔಟರ್ ಮಣಿಪುರ್ನಲ್ಲಿ ಅಲ್ಲಿ ಅಲಯನ್ಸ್ ಆದ್ರೂ ಗೆಲ್ಬೋದು, ಅಥವಾ BJP ಅಲಯನ್ಸ್, ನಾಗಾಲ್ಯಾಂಡ್ ಪೀಪಲ್ ಪಾರ್ಟಿ ಅದಾದ್ರೂ ಅವರಿಬ್ಬರಿಗೂ ಟಫ್ ಫೈಟ್ ಇದೆ. ಆಮೇಲೆ ನೋಡೋದ್ರೆ ಮೇಘಾಲಯದಲ್ಲಿ ವಿನ್ಸೆಂಟ್ ಪಾಲ ಅಂತ ಒಬ್ಬ ಕಾಂಗ್ರೆಸ್ MP ಇದ್ದಾನೆ. ಸುಮಾರು ವರ್ಷಗಳಿಂದನೂ ಗೆಲ್ತಾ ಬಂದಿದ್ದಾನೆ, ತುಂಬಾ ಲಾಯಲ್. ಹಬ್ಬ ಗೆಲ್ಬೋದು ಅಷ್ಟೇ. ಇನ್ನೊಂದು ಮೇಘಾಲಯದಲ್ಲಿ BJP ಕಂಟೆಸ್ಟ್ ಮಾಡಿಲ್ಲ, ಅವ್ರ ಫ್ರೆಂಡ್ಸ್ ಬಿಟ್ಟಿದ್ದಾರೆ. ಅದು ಟಫ್ ಏನಿಲ್ಲ. ಒಂದು ಅವರ NPP ಲೋಕಲ್ ಪಾರ್ಟಿ, ಇನ್ನೊಂದು ಕಾಂಗ್ರೆಸ್. ಮಿಜೋರಾಂ ಬಂದು ಅಲ್ಲಿ ರೀಸೆಂಟ್ ಆಗಿ 6 ತಿಂಗಳಿಂದ ಹೊಸ ಪಾರ್ಟಿ ಬಂದಿದೆ, ಅದು ಜೊರಾಂತ್ರಮ್ ಪಾರ್ಟಿ ಅಂತ. ಅದು ಆ ಪಾರ್ಟಿಗೆ ಹೋಗುತ್ತೆ. ಅದು ಒಂದೇ ಇರೋದು ಸೀಟು. ಅದು ಒಂದು ಸೀಟ್ ಇದೆಯಲ್ಲ, ಅದು ಒಂದು ಸೀಟು ಅವ್ರಿಗೆ ಹೋಗುತ್ತೆ, ಅದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಆಮೇಲೆ ಹಾಗೆ ಬಂತು ಅಂದ್ರೆ ನಾಗಾಲ್ಯಾಂಡ್ನಲ್ಲಿ BJP ಮತ್ತು ನಾಗಾಲ್ಯಾಂಡ್ ಪೀಪಲ್ಸ್ ಪಾರ್ಟಿ ಇವ್ರದ್ದು ಅಲಯನ್ಸ್ ಇದೆ. ಸೊ ಹಾಗಾಗಿ ಅವರು ಅಲಯನ್ಸ್ಗೆ ಬಿಟ್ಕೊಟ್ಟಿದ್ದಾರೆ. ರಾಜ್ಯಸಭೆ ಸೀಟ್ BJPಗೆ ಬಿಟ್ಕೊಟ್ರೆ ಲೋಕಸಭಾ ಸೀಟು ಅಲಯನ್ಸ್ಗೆ ಹೋಗುತ್ತೆ. ಸೊ ಅಲ್ಲೂ ನಾಗಾಲ್ಯಾಂಡಲ್ಲೂ BJP NDA ಗೆಲ್ಲೋ ಚಾನ್ಸಸ್ ಜಾಸ್ತಿ. ಆದ್ಮೇಲೆ ಒಡಿಶಾದಲ್ಲಿ ಏನಾಗಿದೆ ಅಂದ್ರೆ ಲೋಕಸಭೆಯಲ್ಲಿ ಜನ BJP ಫೇವರ್ ಆಗಿದ್ದಾರೆ. ಬಟ್ ವಿಧಾನಸಭೆಯಲ್ಲಿ ಇಬ್ಬರಿಗೂ ತುಂಬಾ ಟಫ್ ಫೈಟ್ ಇದೆ. ವಿಧಾನಸಭೆಯಲ್ಲಿ ಅಂದ್ರೆ ಅಸೆಂಬ್ಲಿನಲ್ಲಿ ನವೀನ್ ಸ್ವಲ್ಪ ಎಡ್ಜಿದೆ. ಬಟ್ ಲೋಕಸಭೆಯಲ್ಲಿ ಮೋದಿ ಪರವಾಗಿ ವೋಟಿಂಗ್ ಆಗಿರೋದ್ರಿಂದ 15 ರಿಂದ 17 ಸೀಟು BJP. ಅಲ್ಲೂ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಪರವಾಗಿಲ್ಲ, ಬಲ ಚೆನ್ನಾಗಿದೆ. ಹಾಗಾಗಿ ಇವರಿಬ್ಬರು ನಡುವೆ ಅವರು ವೋಟ್ ಡಿವೈಡ್ ನಲ್ಲಿ ಗೆಲ್ಬಹುದು ಕಾಂಗ್ರೆಸ್. ಅಲ್ಲಿ 1 ಸೀಟು, ಇನ್ನು ಮಿಕ್ಕಿದಾಗ 2, 3 ಅಥವಾ 4 BJD. ಯಾಕಂದ್ರೆ BJDಗೆ ರೋಲ್ ಇಲ್ಲ ಅಲ್ಲಿ ಗೆದ್ದು ಏನ್ ಮಾಡ್ತಾರೆ ಅಲ್ವಾ, ಪಾರ್ಲಿಮೆಂಟ್ ಅಲ್ಲಿ ಒಂದು ಗೆಲ್ಲೋರು ಯಾರಿದಾರೆ ಅವ್ರ ಕಡೆ ಹಾಕ್ಬೇಕು, ಇಲ್ಲ ಗೆಲ್ಲೋರ್ನ ಸೋಲ್ಸೋರು ಸ್ಟ್ರಾಂಗ್ ಆಗಿದ್ರೆ ಅವ್ರಿಗೆ ಹಾಕ್ಬೇಕು, ಇಲ್ಲ ಥರ್ಡ್ ಪಾರ್ಟಿಗೆ ಯಾಕೆ ಹಾಕ್ಬೇಕು? ರೋಲೇ ಇಲ್ವಲ್ಲ ಥರ್ಡ್ ಪಾರ್ಟಿಗೆ. ಇವರೇನೋ ಅವ್ರ ಜೊತೆ ಇದಾರ ಗೆಲ್ಲೋದಕ್ಕೆ, ಅಥವಾ ಇವರು ಸರ್ಕಾರ ಮಾಡ್ತಾರ? ಅದು ಇಲ್ಲ. ಇನ್ ಸುಮ್ಮನೆ ಓಟ್ ಯಾಕೆ ವೇಸ್ಟ್ ಮಾಡ್ಬೇಕು? ಆ ಒಂದು ಟ್ಯಾಕ್ಟಿಕ್ಸ್ ಇದೆ ಜನಗಳಲ್ಲಿ ಇನ್ನ. ಅದಾದ್ಮೇಲೆ ಪಂಜಾಬ್ ಯೂಸಲಿ ಈ ಸರಿನೂ ಅಷ್ಟೇ BJPಗೆ ಹೋದ್ ಸರಿ ಅಷ್ಟೇ ಅಲಯನ್ಸ್ ಬಿಟ್ಬಿಟ್ಟಿದ್ದಾರೆ ಅವರು. ನಮ್ಮ ಸ್ಯಾಡ್ ಪಾರ್ಟಿ ಶಿರೋಮಣಿ ಅಕಾಲಿದಳದ ಜೊತೆಗೆ ಗೆದ್ರೆ 2, ಗುರುದಾಸ್ಪುರ, ಹೋಶಿಯಾರ್ಪುರ. ಹಬ್ಬ ಅಂದ್ರೆ ಪಟ್ಟ ಆಡ್ಕೊಂಡು ಲೂಧಿಯಾನ ಒಂದು ಗೆಲ್ಬೋದು, ಅಷ್ಟು ಬಿಟ್ರೆ ಇನ್ನೆಲ್ಲೋ ಗೆಲ್ಲೋ ಸಾಧ್ಯತೆ ಇಲ್ಲ. ಆಪ್ಗೆ ಅಡ್ವಾಂಟೇಜ್ ಕಮ್ಮಿ, ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಜಾಸ್ತಿ ಪಂಜಾಬ್ನಲ್ಲಿ. ಮತ್ತೆ ಸ್ಯಾಡ್ ಪಾರ್ಟಿ ಏನಿದೆ, ಅವರು ಹಳೇ ಪುರಾತನ ಬಂದು ಅವ್ರೊಂದು 2-3 ಸೀಟ್ ಗೆಲ್ಬೋದು. ಸೊ ಅದು ಹೆಂಗೆ ಅಂದ್ರೆ BJP 2, ಸ್ಯಾಡ್ 2, ಮತ್ತೆ ಇತರ ಯಾರಾದ್ರೂ ನಮ್ಮ ಅಂತ ಅನ್ನಕ್ಕೆ ಹೋಗ್ಬಾರ್ದು, ಖಾಲಿಸ್ತಾನ್ ಮೂವ್ಮೆಂಟ್ಸ್ಗಳು, ಆ ಮೂವ್ಮೆಂಟ್ ಸೆಪರೇಟರಿಸ್ಟ್ ಅವ್ರುಗಳೇನಾದ್ರು ಗೆದ್ರೆ 1 ಗೆಲ್ಬೋದು ಸಂಗೂರು. ಅದು ಬಿಟ್ರೆ ಇನ್ ಮಿಕ್ಕಿದ್ದು ಆಪು ಮತ್ತೆ ಇಂಡಿಯಾ ಅಲಯನ್ಸ್ ಇವ್ರುಗಳ ಜೊತೆಗೆ ಎಲ್ಲ ಅದು ಸೀಟ್ಗಳು ಶೇರ್ ಆಗುತ್ತೆ. ತದನಂತರ ನಾವು ರಾಜಸ್ಥಾನ್ ನೋಡಿದ್ರೆ 22 BJP ಅಥವಾ 21 BJP, ಒಂದು ಬಾರ್ಮೇರ್ ಸೀಟು. ನಾನಲ್ಲಿ ಹೋಗಿ ಕೂಡ ಸರ್ವೆ ಮಾಡಿದ್ದೀನಿ. ಬಾರ್ಮೇರ್ ಸೀಟ್ನಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಎಲೆಕ್ಷನ್ಗೆ ಅಂತ ಸರ್ವೆ ಮಾಡಿರೋದ್ರಲ್ಲಿ ಬಾರ್ಮೇರ್ ಕೂಡ ಒಂದು. ಬಾರ್ಮೇರ್ನಲ್ಲಿ ಯೂಶಲಿ ಇಲ್ಲಿ ಇಂಡಿಪೆಂಡೆಂಟ್ BJP ರೆಬಲ್ ಕ್ಯಾಂಡಿಡೇಟ್ ಗೆಲ್ಲೋ ಚಾನ್ಸಸ್ ಜಾಸ್ತಿ. ಸೌರವ್ ಭಾಟಿಯಾ ಅವನು ಸ್ವಲ್ಪ ಗೆಲ್ಲುವಂಥದ್ದು ಚಾನ್ಸಸ್ ಜಾಸ್ತಿ ಅಲ್ಲಿ. ಅದು ಬಿಟ್ಟರೆ 2 ಕಾಂಗ್ರೆಸ್ಗೆ ಎಲ್ಲಾದರೂ ಒಂದು ಕಡೆ ಗೆಲ್ಬೋದು ಕಾಂಗ್ರೆಸ್ ರಾಜಸ್ಥಾನದಲ್ಲಿ 2. ಆಮೇಲೆ ಸಿಕ್ಕಿಂ ಈಗ ತಾನು ಬಂತು.
ಅಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ 32ರಲ್ಲಿ 31 ಸೀಟ್ ಗೆದ್ಕೊಂಡ್ರು. ಇಲ್ಲಿ India Alliance ಇವತ್ತು ತಾನೇ ಆಗಿದೆ. ಹೌದು, ಇವತ್ತು ತಾನೇ ಸಿಕ್ಕಿಂ ಮತ್ತೆ ಅರುಣಾಚಲ್ ಪ್ರದೇಶ ರಿಸಲ್ಟ್ ಬಂತಲ್ಲ ಅದ್ರದ್ದು. ಸೊ ಅದು ಕೂಡ ಅವ್ರಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ತಮಿಳ್ನಾಡಲ್ಲಿ ಯೂಶಲಿ ಟೈಟ್ ಫೈಟ್ ಕೊಯಮತ್ತೂರು, ಟೈಟ್ ಫೈಟ್ ಇದೆ, ಹೇಳಕ್ಕಾಗಲ್ಲ, ಕೊನೆಯಲ್ಲದು ಟಾಸಪ್ ಆಗ್ಬಿಡ್ಬೋದು. ಯಾಕಂದ್ರೆ ಇನ್ನೊಂದ್ ಕಡೆ ಲಾಸ್ಟ್ ಮೂಮೆಂಟ್ ನಲ್ಲಿ ADMK ಕ್ಯಾಂಡಿಡೇಟ್ ಜಾಸ್ತಿ ಪ್ರಚಾರ ಮಾಡಿಲ್ಲ. ಆ ವೋಟ್ಸ್ಗಳು DMK ಶಿಫ್ಟ್ ಆದ್ರೆ ಕಷ್ಟ, ಇಲ್ಲ ಆ ವೋಟ್ಸ್ಗಳು ಬಿಜೆಪಿಗೆ ಬಂದ್ರೆ ಸುಲಭ. ಸೊ ಹಾಗಾಗಿ ಏನು ಹೇಳಕ್ಕಾಗಲ್ಲ. ಅಲ್ಲಿ ಟಾಸಪ್ DMKನಾದ್ರೂ ಗೆಲ್ಬೋದು, ಬಿಜೆಪಿನಾದ್ರೂ ಗೆಲ್ಬೋದು. ಬಟ್ ಒಂದ್ ಸೀಟು ತಿರುಗನೇಲ್ವೇಲಿ, ಅದು ಆರಾಮಾಗಿ ಅದು ಬಿಜೆಪಿಗೆ ಹೋಗುತ್ತೆ. ತೇನಿ ಕೂಡ ಸ್ವಲ್ಪ ರೈಟ್ ಫೇವರ್ ಇದೆ. ತೇಣಿ ಕೂಡ TDV ದಿನಕರನ್ಗೆ ಸ್ವಲ್ಪ ಫೇವರ್ ಇದೆ. ಆಯ್ತು, ತೇಣಿ, ಧರ್ಮಪುರಿ ಕೊನೆಯಲ್ಲಿ ಕ್ಲೋಸ್ ಮಾರ್ಜಿನ್ ಅಲ್ಲಿ ಗೆಲ್ಬೋದು ಅಷ್ಟೇ ಧರ್ಮಪುರಿ. ಇನ್ ವೆಲ್ಲೂರು ಸ್ವಲ್ಪ 5,000-6,000ದಲ್ಲಿ ಬಿಜೆಪಿ ವರ್ಸಸ್ DMK ಸ್ವಲ್ಪ ಕ್ಲೋಸ್ ಫೈಟ್ ಆಗುತ್ತೆ. ಅಷ್ಟ್ ಬಿಟ್ರೆ ಅಷ್ಟೊಂದು ಏನಿಲ್ಲ. ಕನ್ಯಾಕುಮಾರಿ ಯಾರೇ ಗೆದ್ರು ತೀರಾ ಕಮ್ಮಿ, 4,000-5,000 ಮಾರ್ಜಿನ್ ಯಾರೇ ಗೆದ್ರು ಕನ್ಯಾಕುಮಾರಿನಲ್ಲಿ ಈ ಸರಿ. ಸೊ ಹೀಗಿದೆ. ಇನ್ನು ರಾಮನಾಥಪುರಂ ಅದೇನಾಗಿದೆ ಅಂದ್ರೆ ಪನ್ನೀರ್ ಸೆಲ್ವಂ, OPS ಅಂತ ಹೇಳಿ ಅವ್ರ ಸಿಂಬಲ್ ರೀಚ್ ಆಗಲಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು. NDS ಸಪೋರ್ಟು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸೊ ಅದು ಕೂಡ ಟಫ್, ಏನು ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ. ನೆಕ್ಸ್ಟ್ ತೆಲಂಗಾಣ 6 ತಿಂಗಳಿಂದ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಬಟ್ ಪಿಚೆಗೆ ಟರ್ನ್ ಅಪ್ ಹೋಗಿದೆ. ಅಂದ್ರೆ ಬಿಜೆಪಿಗೆ 9 ಸ್ಥಾನ ಪಕ್ಕ, ಎಲ್ಲಿಂದನಾದ್ರೂ ಸರಿ 9 ಗೆದ್ಕೊಬಿಡ್ತಾರೆ. ಒಂದು AMMಗೆ ಹೋಯ್ತು ಅಂದ್ರೆ ಕಾಂಗ್ರೆಸ್ಗೆ 7, BRSಗೆ ರೋಲ್ ಇಲ್ಲ, BJD ತರ. ಹೈದರಾಬಾದ್ ನಲ್ಲಿ ಒಂದು ದೊಡ್ಡ ಫೈಟ್ ನಡೀತಿದೆಯಲ್ಲ ಸರ್, ಬಿಜೆಪಿ ಮತ್ತೆ ಇಡೀ ದೇಶದ ಗಮನನೇ ಸೆಳೆದಿದೆ ಅದು ಹೈದರಾಬಾದ್. ಮಾಧವಿಲತಾ ವರ್ಸಸ್ ಅಕ್ಬರುದ್ದೀನ್ ಓವೈಸಿ. ಚಾಣಕ್ಯ ಏನ್ ಪ್ರಿಡಿಕ್ಟ್ ಮಾಡಿದೆ, ಮಾಧವಿಲತಾ ಗೆಲ್ತಾಳೆ ಅಂತ. ಅದೊಂದೇ ಪೋಲ್ ಪ್ರಿಡಿಕ್ಟ್ ಮಾಡಿರೋದು ಮಾಧವಿಲತಾ ಗೆಲ್ಲುತ್ತೆ ಅಂತ. ಮಿಕ್ಕಿದ್ದು ಎಲ್ಲ ಎಕ್ಸಿಟ್ ಪೋಲ್ಗಳು ಪ್ರಿಡಿಕ್ಟ್ ಮಾಡಿರೋದು ಓವೈಸಿ ಗೆಲ್ತಾನೆ ಅಂತ. ಸೊ ನಾವು ಕೂಡ ಒಂದು ಒಳ್ಳೆ ಹಿಸ್ಟ್ರಿ ಬ್ರೇಕ್ ಆಗುತ್ತೆ. ಗೆದ್ರೆ 84 ಇಂದ ಒಂದು 40 ವರ್ಷ ಒಂದು ರೆಕಾರ್ಡ್ ಇದ್ದು. ಬಟ್ ನಮ್ಮ ಪ್ರಕಾರ, ನಮ್ಮ ಇನ್ಪುಟ್ಸ್ ಪ್ರಕಾರ, ನಮ್ಮ ಸರ್ವೆ ಪ್ರಕಾರ ಓವೈಸಿ ವಿಲ್ ಬಿ. ಇನಿಷಿಯಲ್ ಟ್ರೆಂಡ್ಸ್ಗಳು ಸ್ವಲ್ಪ ಟ್ರಯಲ್ ತೋರಿಸಿದ್ರು, ಮುಂದೆ ಲೀಡ್ ಬರುತ್ತೆ. ಯಾಕಂದ್ರೆ ಇನಿಷಿಯಲ್ ಓಪನ್ ಆಗೋದು ಬಿಜೆಪಿ ಫೇವರ್ ಇರೋ ಬೂತ್ಗಳಲ್ಲಿ. ಹಾಗಾಗಿ ಇನಿಷಿಯಲಿ ಡ್ರಾಬ್ಯಾಕ್ ಆದ್ರು, ಅಟ್ ಎಂಡ್ ಆಫ್ ದ ಡೇ ಹಿ ವಿಲ್ ವಿನ್, ಅಕ್ಬರುದ್ದೀನ್ ಓವೈಸಿ. ಅದು ಬಿಟ್ರೆ ನೆಕ್ಸ್ಟ್ ತ್ರಿಪುರಾದಲ್ಲಿ ಅವ್ರದೇ ಗೌರ್ಮೆಂಟ್ ಇರೋದ್ರಿಂದ 2 ಬಿಜೆಪಿನೇ, ಅಲ್ಲಿ ಜಾಸ್ತಿ ಏನು ಹೇಳೋ ಹಂಗಿಲ್ಲ. ಇನ್ UP, ರೋಡ್ ಟು ಡೆಲ್ಲಿ ಸೋಯಾ ಯುಪಿನಲ್ಲಿ ರಾಮ ಮಂದಿರ ಪ್ಲಸ್ ಯೋಗಿ ಆಡಳಿತ, ಅವುಗಳೆಲ್ಲ ಬೆನಿಫಿಟ್ ಅಂದ್ರೆ ಕ್ವಶನ್ ಪೇಪರ್ ಲೀಕ್ಸ್ ತುಂಬಾ ಆಗ್ತಿದೆ. ಅದು ಸ್ವಲ್ಪ ಆಡಳಿತ ವಿರೋಧಿ ಅಲೆ ಅನ್ನೋದಕ್ಕಿಂತನೂ ಸ್ವಲ್ಪ ಮಟ್ಟಿಗೆ ಬಿಜೆಪಿ ವಿರುದ್ಧ ಅಸಮಾಧಾನ ತಂದಿದೆ. ಅದು ಸ್ವಲ್ಪ ಅಖಿಲೇಶ್ ಯಾದವ್ಗೆ ಹೆಲ್ಪ್ ಆಗ್ಬೋದು. ಇನ್ನು ರಾಯ್ಬರಿನಲ್ಲಿ ಕೊನೆಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಪ್ರಚಾರ ಮಾಡ್ತಿದ್ರು, ಒಳಗಡೆ ಇರೋ MLAಗಳು ಅವ್ರಗಳೆಲ್ಲ ಬಿಜೆಪಿ ಕ್ಯಾಂಡಿಡೇಟ್ಗೆ ಅಷ್ಟೊಂದಾಗಿ ಪ್ರಚಾರಕ್ಕಾಗಿ ಸಹಕರಿಸಲಿಲ್ಲ ಅಥವಾ ಅವ್ರಿಗೆ ಬೆಂಬಲನೂ ಕೊಡಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಎಡ್ಜಿದೆ, ರಾಯ್ಬರಿನಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಕಾಂಗ್ರೆಸ್ ರಾಯ್ಬರಿಲಿ 1 ಬಿಟ್ರೆ 70 ಬಿಜೆಪಿ ಗೆಲ್ಬೋದು. ಅವ್ರ ಅಲಯನ್ಸ್ 5, ಮಿಕ್ಕಿದ 4 ಸೀಟು ಅಖಿಲೇಶ್ ಅಂದ್ರೆ SP ಹೋಗ್ಬೋದು. ಇನ್ನು ನೆಕ್ಸ್ಟ್ ಉತ್ತರಾಖಂಡ್, ಅಲ್ಲಿರೋ 5, ಅಲ್ಲಿ ಫಸ್ಟ್ ಫೇಸಲ್ಲೇ ಮುಗಿದೋಯ್ತು, 5-5 ಅದು ಬಿಜೆಪಿ, ಅಲ್ಲೇನು ಎಷ್ಟು ಮಾತಾಡುವಂಥದ್ದು ಏನಿಲ್ಲ. ವೆಸ್ಟ್ ಬೆಂಗಾಲ್ ಸ್ವಲ್ಪ ಮಾತಾಡುವಂಥದ್ದು ಇರುತ್ತೆ. ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಆಗಿರೋದು ವೆಸ್ಟ್ ಬೆಂಗಾಲ್ ಅಲ್ಲಿ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಲಿ 78 ಮೇಲೆ ವೋಟಿಂಗ್ ಆಗಿದೆ, 80 ಅವರೇಜ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿಲಿ. ಹೇಳ್ಬೇಕಂದ್ರೆ ಆಡಳಿತ ವಿರೋಧಿ ಅಲೆ ವೋಟ್ಸೇ ಪೋಲ್ ಆಗಿರ್ಬೇಕು. ಬಟ್ ಡಿಮೋಗ್ರಫಿನಲ್ಲಿ ಮುಸ್ಲಿಂ ಮೆಜಾರಿಟಿ ಸೀಟ್ಸ್ ಏನಿದೆಯೋ ಅದು TMC ಪರವಾಗಿ ಇದೆ. 1 ಸೀಟ್ ಏನು ಬ್ಯಾರಾಂಪುರ್, ಅದು ಕಾಂಗ್ರೆಸ್ಗೆ ಹೋಗ್ಬೋದು. ಅದು ಬಿಟ್ರೆ ಇನ್ನು ಮಿಕ್ಕಿದ್ದು ಬಿಜೆಪಿ. ನಮ್ಮ ಪ್ರಿಡಿಕ್ಷನ್ ಪ್ರಕಾರ 20ರಿಂದ 22 ಬಿಜೆಪಿ, ಅದೇ 18ರಿಂದ 20 TMC, 1ರಿಂದ 2 ಕಾಂಗ್ರೆಸ್. ಆಮೇಲೆ ನೆಕ್ಸ್ಟ್ ಡೆಲ್ಲಿ, ಆಯ್ತಾ. ನ್ಯಾಷನಲ್ ನರೇಟಿವ್ ತುಂಬಾ ಜಾಸ್ತಿ ಇರೋರು ಯಾವ್ದಾದ್ರು ಒಂದು ಕ್ಷೇತ್ರಗಳಿದ್ರೆ ಅದು ಡೆಲ್ಲಿಯ 7 ಕ್ಷೇತ್ರಗಳು, 7ಕ್ಕೆ 7 ಬಿಜೆಪಿ. ಆಮೇಲೆ ನೆಕ್ಸ್ಟ್ ಪಾಂಡಿಚೇರಿಲಿ ಹೋಮ್ ಮಿನಿಸ್ಟರ್ ನಿಂತಿರೋದ್ರಿಂದ ಬಿಜೆಪಿ ಪರ ವೋಟ್ ಪೋಲಿಂಗ್ ಆಗಿರ್ಬೋದು. ಅಲ್ಲಿ ಪಾಂಡಿಚೇರಿ ಅದು ಬಿಜೆಪಿ ಕೊಡ್ತೀವಿ ನಾವು.
ದಾದರ್ ನಗರ್ ಹಾವೇಲಿನಲ್ಲಿ 2 ಸೀಟ್ಸ್ ಇದೆ, ಆ 2 ಬಿಜೆಪಿಗೆ. ನೆಕ್ಸ್ಟ್ ಬಂದು ಲಕ್ಷದ್ವೀಪು ಇಂಡಿಯಾ ಬ್ಲಾಕ್ ಹೋಗುತ್ತೆ. ಅದು ಯಾವತ್ತೂ ಈ ಕಡೆ ಬರೋದಿಲ್ಲ ಅದು ಲಕ್ಷದ್ವೀಪು, ಬಿಕಾಸ್ ಆಫ್ ಡಿಮೋಗ್ರಫಿ. ನೆಕ್ಸ್ಟ್ ಬಂದು ಅಂಡಮಾನ್ ನಿಕೋಬಾರ್. ಹೋದ್ ಸರಿ ಬಿಜೆಪಿ ಸೋತಿತ್ತು ಕೆಲವು ಸ್ಲೈಟ್ ಮಾರ್ಜಿನ್ ಇಂದ, ಈ ಸರಿ ಪಿಕಪ್ ಮಾಡಿ ಬಿಜೆಪಿ ಗೆಲ್ಲುತ್ತೆ. ನೆಕ್ಸ್ಟ್ ಚಂಡೀಗಢ ಕೂಡ ಬಿಜೆಪಿ. ಆಮೇಲೆ ಲಡಾಖ್ನಲ್ಲಿ ಏನಾಗಿದೆ ಅಂದ್ರೆ 2 ಕಾನ್ಸ್ಟಿಟ್ಯೂನ್ಸಿ, ಲಡಾಖ್ ಲೇ ಒಂದು ಮತ್ತೆ ಇನ್ನೊಂದು ಕಾರ್ಗಿಲ್ನಲ್ಲಿ ಡಿಮೋಗ್ರಫಿ ಚೇಂಜ್ ಇದೆ, ಲೇನಲ್ಲಿ ಬೇರೆ ಡಿಮೋಗ್ರಫಿ. ಲೇನಲ್ಲಿ 63 ವೋಟ್ ಆದ್ರೆ ಕಾರ್ಗಿಲ್ನಲ್ಲಿ 76% ವೋಟ್ ಆಗಿದೆ. ಸರ್ ಎಲ್ಲಾ ರಾಜ್ಯಗಳನ್ನು ನಾವು ನೋಡಿದ್ವಿ ಈಗ. ಸೊ ಇವಾಗ ಫೈನಲ್ ಏನ್ ಸರ್, ಹೇಗಿದೆ ಟ್ರೆಂಡು? ಫೈನಲ್ ನಂಬರು ನೋಡಿ, ನಮ್ಮ ಚಾನೆಲ್ ಸರ್ವೆ ನಂಬರು ಸುಮಾರು ಕಡೆ ಶಾಕಿಂಗ್ ಆಗ್ಬೋದು, ಬೇರೆ ಬೇರೆ ಕಡೆ. ಫೈನಲ್ ನಂಬರ್ ನಮ್ದು ಬಿಜೆಪಿ ಸ್ವಂತ ಬಲದ ಮೇಲೆ 330ರಿಂದ 340, ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ಯಾವಾಗಲೂ. 330ರಿಂದ 340, ಪ್ಲಸ್ ಆರ್ ಮೈನಸ್ 10, ಪ್ಲಸ್ ಆರ್ ಮೈನಸ್ 10 ಖಂಡಿತ. ಟೋಟಲ್ ಎನ್ ಡಿ ಎ, ಐ ರಿಪೀಟ್, ಟೋಟಲ್ ಎನ್ ಡಿ ಎ ಇವ್ರು ಎಷ್ಟು ಗೆಲ್ತಾರೋ ಅದ್ರ ಮೇಲೆ 60 ಸೀಟ್ ಆ್ಯಡ್ ಮಾಡಿ. ಈ ಟೋಟಲ್ ಎಷ್ಟು ಗೆಲ್ತಾರೋ ಅದ್ರ ಮೇಲೆ 60 ಸೀಟು. ಯಾಕೆ 60 ಸೀಟು ನೀವು ಆ್ಯಡ್ ಮಾಡ್ಬೇಕಂದ್ರೆ, ಆಂಧ್ರದಿಂದ ಚಂದ್ರಬಾಬು ನಾಯ್ಡುದು ಹೆಲ್ಪ್ ಇದೆ, ಬಿಹಾರದು ಮೋದಿ ಎಲೆಗೋಸ್ಕರ ನಿತೀಶ್ ಚೆನ್ನಾಗಿ ಪ್ಲೇ ಮಾಡಿದ್ರೆ ನಂಬರ್ ರೈಸ್ ಆಗುತ್ತೆ. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಕನ್ಫ್ಯೂಷನ್ ವೋಟರ್ಸ್ಗಳು ಅಥವಾ ಶಿಂದೆ ಸೇನೆ ಮೋದಿ ಅಲೆಯಿಂದನೂ ಸೇಲ್ ಆದ್ರೆ ಅವ್ರುಗಳೆಲ್ಲ 60ರಷ್ಟು ಸೀಟ್ ಆಡ್ ಅಪ್ ಮಾಡ್ಬಿಡ್ತಾರೆ. ಹಾಗಾಗಿ ಅವ್ರು ಎಷ್ಟು ಗೆಲ್ತಾರೋ ಅದ್ರ ಮೇಲೆ 60 ಸೀಟ್ ಆಡ್ ಮಾಡೋದು ಒಳ್ಳೇದು. ಸೊ ಟೋಟಲ್ ನಂಬರು 390 to 390ರಿಂದ 402 ಸೀಟ್, 390ರಿಂದ 402 ಸೀಟು ಎನ್ ಡಿ ಎ ಗೆಲ್ಲೋ ಸಾಧ್ಯತೆಗಳಿದೆ. ಅಬ್ಕಿ ಇದೇನಾದ್ರೂ ಸರಿ ಹೋಯ್ತು ಅಂದ್ರೆ, ಟ್ರೂತ್ ಆಯ್ತು ಅಂದ್ರೆ, ಅಬ್ಕಿ ಬಾರ್ 400 ಪಾರ್ ರಿಯಾಲಿಟಿ. ಆದ್ರೆ ಅಬ್ಕಿ ಬಾರ್ 400 ಪಾರ್ ಇಸ್ ಬಿಜೆಪಿ ಒಂದೇ ಅಲ್ವಾ ಸರ್, ಎನ್ ಡಿ ಎ ಅಂತ ಹೇಳಿದಾರ? 370 ಬಿಜೆಪಿ, ಎನ್ ಡಿ ಎ 400. ಪರ್ಸನಲ್ ಪಕ್ಷದ 400 ಅಂತ ಹೇಳಿಲ್ಲ. ಪರ್ಸನಲ್ ಆಗಿ ಅವ್ರು ಹೇಳಿರೋದು 370. ಎನ್ ಡಿ ಎಗೆ 400 ಪಾರ್ ಅಂತ ಹೇಳ್ತಿದ್ರು. ಎನ್ ಡಿ ಅವರೆಲ್ಲ ಕೂಟ ಅವರು ಸೇರ್ಕೊಂಡು 400 ಅಂತ ಹೇಳ್ತಾ ಇದ್ದಿದ್ದು. ಸೊ ಟೋಟಲಿ 390ರಿಂದ 402 ಸೀಟು ಬರೋ ಸಂಭವ ಇದೆ. ಅದರಲ್ಲೂ ಪ್ಲಸ್ ಆರ್ ಮೈನಸ್ ಅಥವಾ ಎರರ್ ಮಾರ್ಜಿನ್ 4ರಿಂದ 3% ಎರರ್ ಮಾರ್ಜಿನ್ ನಮ್ಮ ಸರ್ವೆನಲ್ಲಿ ಇದ್ರೂ ಪ್ಲಸ್ ಆರ್ ಮೈನಸ್ ತಗೊಂತು ಅಂದ್ರೆ 15ರಿಂದ 16 ಸೀಟ್. ಸೊ ಟೋಟಲಿ ಐ ಗೆಸ್ ಸಮ್ವೇರ್ ನಿಯರ್ 390ರಿಂದ 402 ನಿಂತೋಗುತ್ತೆ. ಸೊ ಇದೇನಾರ ಒಂದ್ ವೇಳೆ 400 ಮೇಲ್ಗಡೆ ಈ ಸರ್ಕಾರ ಎನ್ ಡಿ ಎ ಒಂದು ಬಂದ್ರೆ ಮತ್ತೆ ಇದೊಂದು ರೆಕಾರ್ಡ್ ಆಗುತ್ತೆ. ಅದು ರಾಜೀವ್ ಗಾಂಧಿ ಅವರ 84 ಎಲೆಕ್ಷನ್ ಬಟ್ 400 ರೀಚ್ ಆಗಕ್ಕೆ ಇದು ಸೆಕೆಂಡ್ ಟೈಮ್ ಆಗುತ್ತೆ. ಮತ್ತೆ ನಮ್ಮ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಅವ್ರದ್ದು ನಂಬರ್ ತಗೊಂಡ್ರೆ, ಕಾಂಗ್ರೆಸ್ ಸಮ್ವೇರ್ ಬಿಟ್ವೀನ್ 52ರಿಂದ 58, 55 ಕ್ರಾಸ್ ಆಯ್ತು ಅಂದ್ರೆ ಲೋಕಸಭೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಕುರ್ಚಿ ಫಿಕ್ಸ್. ಆಗ್ಲಿಲ್ಲ ಅಂದ್ರೆ ಈ ಸಾರಿನೂ ಆಗೋದಿಲ್ಲ. 52ರಿಂದ 58 ಪ್ಲಸ್ ಆರ್ ಮೈನಸ್ 8 ಇವ್ರಿಗೆ ಅಷ್ಟೇ. ಪ್ಲಸ್ ಅವರ ಅಲಯನ್ಸ್ ಅವ್ರಿಗೆಲ್ಲ ಇಂಡಿಯಾ ಬ್ಲ್ಯಾಕ್ ಅಲಯನ್ಸ್ ಪ್ಲಸ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಸೇರಿದ್ರೆ 130ರಿಂದ 140 ಇದೆ, ಪ್ಲಸ್ ಆರ್ ಮೈನಸ್ 10. ಸೊ ಈ ಬಾರಿ ಅದರ್ಸ್ ಲೀಡರ್ ಆಫ್ ಅಪೋಸಿಷನ್ ಬಂದ್ರೆ ದಟ್ ಈಸ್ ಒನ್ ಆಫ್ ಅಚೀವ್ಮೆಂಟ್ ಮೋದಿ ಪೀರಿಯಡ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಅದರ್ಸ್ ಬಂತು ಅಂದ್ರೆ ಮಿಕ್ಕಿರೋರು ರೋಲ್ಗಳಿಲ್ಲ. ಯಾಕಂದ್ರೆ ಅದರ್ಸ್ ಜಗನ್ಗೆ ಏನ್ ರೋಲ್ ಇಲ್ಲ, ಅಲ್ಲಿ ಬಿಜೆಡಿಗೆ ಏನ್ ರೋಲ್ ಇಲ್ಲ, ಇವ್ರು ಯಾರೋ ಸರ್ಕಾರನೂ ಮಾಡಲ್ಲ, ಇವ್ರು ಯಾರೋ ಸರ್ಕಾರನೂ ಬೀಳ್ಸಲ್ಲ. ಸೊ ಇವ್ರಿಗೆ ರೋಲ್ಗಳಿಲ್ಲ. AIDMK ತಮಿಳ್ನಾಡಲ್ಲಿ ಅವ್ರು AIDMK 2 ಕೋಟಿ ಓಟ್ ತಗೊಳ್ತೀವಿ, 2 ಕೋಟಿ ಓಟ್ ತಗೊಳ್ತೀವಿ ಅಂತ ಹೇಳ್ತಿದ್ರು. ಏನ್ ಮಾಡ್ತಾರೆ? 2 ಕೋಟಿ ಓಟ್ ತಗೊಂಡ್ರೆ ಅವ್ರೇನ್ ಸರ್ಕಾರ ಮಾಡ್ತಾರ? ಅಲ್ಲಿ ಮಾಡಲ್ಲ. ಅಥವಾ ಸರ್ಕಾರ ಬೀಳಿಸ್ತಾರ? ಅಲ್ಲಿ ಅದು ಬೀಳಿಸಲ್ಲ. ಅವ್ರ ರೋಲ್ ಇಲ್ಲ ಅವ್ರಿಗೆ. AIDMK ರೋಲ್ ಇಲ್ಲ, BRS ರೋಲ್ ಇಲ್ಲ, BJDಗೆ ರೋಲ್ ಇಲ್ಲ, ಜಗನ್ಗೂ ರೋಲ್ ಇಲ್ಲ. ಅವ್ರು ಇದರ್ ಇಂಡಿಯಾ ಬ್ಲ್ಯಾಕ್ ಅಲ್ಲಿ ಇರ್ಬೇಕಾಗಿತ್ತು ಅಥವಾ ಇಂಡಿಯಾ ಬ್ಲ್ಯಾಕ್ ಅಲ್ಲಿ ಇರ್ಬೇಕಾಗಿತ್ತು. ಹಾಗಿದ್ರೆ ರೋಲ್ ಇರುತ್ತಿತ್ತು ಅಷ್ಟೇ. ರೋಲ್ ಇಲ್ಲದೆ ಫಿಲಮ್ ಮಾಡಿದ್ರೆ ಯಾರು ನೋಡ್ತಾರೆ ಅಲ್ವಾ? ಹಾಗಾಗಿ ರೋಲ್ ಇಲ್ಲದೆ ಇರೋದ್ರಿಂದ ಈ ಸರಿ ಸ್ವಲ್ಪ ಅದರ್ಸ್ ಫ್ಯಾಕ್ಟರ್ಸ್ ಕಮ್ಮಿ ಆಗುತ್ತೆ. ಅದರ್ಸ್ 10ರಿಂದ 14 ಅಷ್ಟೇ, 10 ಇಂಡಿಪೆಂಡೆನ್ಸ್ ಇನ್ಕ್ಲೂಡ್. ಇವಿಷ್ಟು ನಮ್ಮ ಟೋಟಲ್ ಎಕ್ಸಿಟ್ ಪೋಲ್, ನಮ್ಮ ಚಾನಲ್ನ ಎಕ್ಸಿಟ್ ಪೋಲ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇದಿಷ್ಟು ನಮ್ಮ ಚಾನಲ್ನ
ಒಂದು ಎಕ್ಸಿಟ್ ಪೋಲ್. ಸೊ ಮುಂದೆ ಏನು ರಿಸಲ್ಟ್ಸ್ ಆಗುತ್ತೆ, ಸೊ ಅದು ಬಂದು ನಮ್ಮ ಒಂದು ಜನರ ಒಂದು ಏನು ಆಯ್ಕೆಯ ಮೇಲೆ, ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಸೊ ಹೇಗೆ ಆಯ್ಕೆ ಮಾಡಿದ್ದೀವಿ ಅಂತ. ಸೊ ಓವರ್ ಆಲ್ ಟೋಟಲ್ ಎಷ್ಟು ಟರ್ನ್ಔಟ್ ಆಗಿದೆ ಸರ್ ಈ ಬಾರಿ? 65. ಹೋದ್ ಸಾರಿಗಿಂತ 2% ಕಮ್ಮಿ ಇದೆ. ಸೊ ಕಡಿಮೆ ಆಗಿದೆ. ಸೊ ಇದೊಂದು ರೀತಿಯ ಒಂದು ದುಃಖದ ಫೈನಲಿ ಇಟ್ ಇಸ್ ವೇವ್ ಬೇಸ್ಡ್ ಎಲೆಕ್ಷನ್. ಬಟ್ ಇಟ್ಸ್ ಅ ಸ್ಯಾಡ್ ಥಿಂಗ್ ಬಿಕಾಸ್ ಹೌದು. ಓನ್ಲಿ 65% ಆಫ್ ಇಂಡಿಯನ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ. ಬಟ್ ಸ್ಟಿಲ್, ಸೊ ನಮ್ಮ ಏನು ಆಯ್ಕೆಗಳು ಇಷ್ಟು ದಿನ 44 ದಿನ ನಡೆದಿರುವಂಥ ಚುನಾವಣೆಯಲ್ಲಿ ನಮ್ಮ ಆಯ್ಕೆಗಳು ಹೇಗೆ ನಡೆದಿದೆ, ಸೊ ಅದರ ಆಧಾರದ ಮೇಲೆ ಅಫ್ಕೋರ್ಸ್ ರಿಸಲ್ಟ್ಸ್ ಬರುತ್ತೆ. ಸೊ ಇಷ್ಟಕ್ಕೂ ಸೊ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.